ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಸೆಕೆಂಡ್ ರೌಂಡ್ ಆ್ಯಂಡ್ ಹಾಗೇನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸನ್ನು ಕೊಡ್ತೀನಿ. ನೋಡಿ, ಸಾಕಷ್ಟು ಸ್ಟೂಡೆಂಟ್ಸು ನಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇರುತ್ತಾ, ಸೆಕೆಂಡ್ ರೌಂಡ್ ಏನೋ ಲಾಸ್ಟು ಅಂತ ಕೇಳ್ತಿದ್ದಾರೆ. ಜೊತೆಗೆ ನಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಪ್ಷನ್ ಇರುತ್ತಾ ಆ್ಯಂಡ್ ಹಾಗೇನು ಒಂದಿಷ್ಟು ಡೌಟ್ಸನ್ನು ಕೇಳ್ತಿರುವಂಥದ್ದು. ಸೊ ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಓಕೆ, ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೋಡಿ, ನಾನಿವತ್ತು ನಿಮಗೆ ಇತ್ತೀಚೆಗೆ ಎಲ್ಲ ಕಡೆ ವೈರಲ್ ಆಗ್ತಿರುವಂತಹ ಮಾರ್ವಾಡಿ ಯೂನಿವರ್ಸಿಟಿ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಮಾರ್ವಾಡಿ ಯೂನಿವರ್ಸಿಟಿ ಬಂದು ರಾಜ್ಕೋಟಲ್ಲಿರುತ್ತೆ, ಲೊಕೇಟೆಡ್ ಇನ್ ಗುಜರಾತ್. ಈ ಒಂದು ಯೂನಿವರ್ಸಿಟಿ ಬಂದುಬಿಟ್ಟು ಟಾಪ್ 50 ಯೂನಿವರ್ಸಿಟಿ ಇಂಡಿಯಾದಲ್ಲಿ ಏನಿದೆ ಇದರಲ್ಲಿ ಬಂದುಬಿಟ್ಟು ಒಂದು ಟಾಪ್ ಯೂನಿವರ್ಸಿಟಿ ಆಗಿರುತ್ತೆ. ಸೊ ಇಲ್ಲಿ ನೋಡೋದಾದರೆ ಇಲ್ಲಿ ಏನೆಲ್ಲ ಕೋರ್ಸಸನ್ನು ಆಫರ್ ಮಾಡ್ತಿದ್ದಾರೆ ಅಂತ ಅಂದರೆ ಟಾಪ್ ಇಂಜಿನಿಯರಿಂಗ್ ಕೋರ್ಸಸ್ಸು, ಈಗ ಟಾಪ್ ಬ್ರಾಂಚಸ್ಸು CSE, AIML, ಸೈಬರ್ ಸೆಕ್ಯೂರಿಟಿ, EC ವಿತ್ AIML, ಜೊತೆಗೆ ಈಗ ನರ್ಸಿಂಗ್ ಮಾಡಬೇಕಂತ ಅಂದ್ಕೊಂಡಿರೋರಿಗೆ ಫಿಸಿಯೋಥೆರಪಿ, ಫಾರ್ಮಸಿ, BA, LLB ಆ್ಯಂಡ್ ಹಾಗೇನು ಸಹ ಈ ರೀತಿ ಅನೇಕ ಕೋರ್ಸಸ್ಗಳನ್ನು ಆಫರ್ ಮಾಡ್ತಿದ್ದಾರೆ. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತ ಅಂದರೆ, ಈಗ ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಯಾವುದೇ ಬ್ರ್ಯಾಂಚನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಬಂದುಬಿಟ್ಟು ನಿಮಗೆ ಫರ್ ಇಯರ್ಗೆ ಎಷ್ಟು ಫೀಸ್ ಇರುತ್ತೆ ಅಂತ ಅಂದರೆ ಕೇವಲ 1.4 ಲ್ಯಾಕ್ ಅಷ್ಟೇ ಇರುತ್ತೆ ನಿಮಗೆ 1 ಇಯರಿಗೆ ಬಂದುಬಿಟ್ಟು. ಇಲ್ಲಿ ಯಾವುದೇ ಥರದ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ, ಡೊನೇಷನ್ ಇರೋದಿಲ್ಲ, ಅಥವಾ ಯಾವುದೇ ಥರದ CET ರ್ಯಾಂಕಿಂಗ್ ಆಗಲಿ ಅಥವಾ ಮತ್ತೊಂದಾಗಲಿ ಏನೂ ಸಹ ರಿಕ್ವೈರ್ಡ್ ಇರೋದಿಲ್ಲ. ಇಲ್ಲಿ ನಿಮಗೆ ಲೆಕ್ಚರರ್ಸ್ ಎಲ್ಲನೂ ಸಹ ಒಂದು ಇಂಟರ್ನ್ಯಾಷನಲ್ ಯೂನಿವರ್ಸಿಟೀಸ್ ಕಡೆಯಿಂದ ಇರ್ತಾರೆ ಆ್ಯಂಡ್ ಹಾಗೇನು ಸಹ 30% ಆಫ್ ದಿ ಫ್ಯಾಕಲ್ಟಿ ಬಂದುಬಿಟ್ಟು 10 ಇಯರ್ಸ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಆದರೆ ಇರುತ್ತೆ. ಜೊತೆಗೆ ಮಾರ್ವಾಡಿ ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡಿದಂಥ ಸ್ಟೂಡೆಂಟ್ಸ್ಗೆ, ಫ್ರೆಷರ್ಸ್ಗೆ 40 ಲ್ಯಾಕ್ ಫರ್ ಆ್ಯನಮ್ ಸಹ ಈಗಾಗಲೇ ಸಿಕ್ಕಿರುವಂಥದ್ದು. ಇಲ್ಲಿ ಒಳ್ಳೆ ರೀತಿಯ ಗುಡ್ ಕ್ಯಾಂಪಸ್ ಜೊತೆಗೆ ಹಾಸ್ಟೆಲ್ ಫೆಸಿಲಿಟಿ ಇರುವಂಥದ್ದು. ಇದು ಬಂದು 50 ಎಕರ್ಸ್ ಕ್ಯಾಂಪಸ್ ಆಗಿರುತ್ತೆ. ಸೊ ನೀವು ಈ ಒಂದು ಕ್ಯಾಂಪಸನ್ನು ವಿಸಿಟ್ ಮಾಡಬೇಕು ಅಂತಂದರೆ ಫ್ರೀಯಾಗಿ ವಿಸಿಟ್ ಮಾಡ್ಬೋದು. ಅವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಸ್ಕ್ರೀನ್ ಮೇಲೆ ಆ್ಯಂಡ್ ಹಾಗೇನು ಸಹ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಈಗ ಬ್ಯಾಕ್ ಟು ಟಾಪಿಕ್ ಕಡೆಗೆ ಬರೋಣ. ನೋಡಿ, ಈಗಾಗಲೇ ಸಹ KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಆದರೆ ಸ್ಟಾರ್ಟ್ ಆಗಿರುವಂಥದ್ದು. ಸೊ ಅದ್ರ ಬಗ್ಗೆ ಇರುವಂತಹ ಎಲ್ಲ ಸ್ಕೆಡ್ಯೂಲ್ ಆಗಿರ್ಬೋದು ಪ್ರತಿಯೊಂದನ್ನು ಸಹ ಈಗಾಗಲೇ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಮಾರ್ನಿಂಗ್ ವಿಡಿಯೋ ಮಾಡಿದ್ದೀನಿ, ಹೋಗಿ ಯಾರಾದರೂ ನೋಡಿಲ್ಲ ಅಂದರೆ ವಿಡಿಯೋನ ವಾಚ್ ಮಾಡಿ. ಆ ಒಂದು ವಿಡಿಯೋ ನೋಡಿದ ಆದಮೇಲೆ ಇಲ್ಲಿ ಸ್ಟೂಡೆಂಟ್ಸು ಏನು ಕೇಳ್ತಿದ್ದಾರೆ ಅಂದರೆ, ಸರ್ ಈಗ ಸೆಕೆಂಡ್ ರೌಂಡ್ ಏನೋ ನಡೀತಿದೆ, ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದೆ ಅಲ್ವಾ, ನೀಟ್ ವಿದ್ಯಾರ್ಥಿಗಳಿಗೆ ಕೇವಲ 2 ರೌಂಡ್ ಅಷ್ಟೇ ಅಂತ ಇರೋದು, KCET ವಿದ್ಯಾರ್ಥಿಗಳಿಗೂ ಈ ವರ್ಷ ಓನ್ಲಿ 2 ರೌಂಡ್ಸ್ ಇರುತ್ತಾ ಅಂತ ಕೇಳ್ತಿದ್ದಾರೆ. ನೋಡಿ, KE ಅವರು ನಡೆಸ್ಕೊಡುವಂಥ ಕೌನ್ಸಿಲಿಂಗ್ ಏನಿದೆ, ಈ ಒಂದು ಕೌನ್ಸಿಲಿಂಗಲ್ಲಿ ಬಂದುಬಿಟ್ಟು KCET ವಿದ್ಯಾರ್ಥಿಗಳಿಗೆ ಮಾತ್ರ 3 ರೌಂಡ್ಸನ್ನು ನಡೆಸ್ಕೊಡ್ತಾರೆ. ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಸೆಕೆಂಡ್ ರೌಂಡ್ ಈಗ ಸ್ಟಾರ್ಟ್ ಆಗಿರುವಂಥದ್ದು. ಈ ಸೆಕೆಂಡ್ ರೌಂಡ್ ಆಗಿದ್ದ ಆದಮೇಲೆ ನೆಕ್ಸ್ಟ್ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದರೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಸೆಕೆಂಡ್ ರೌಂಡ್ ಇನ್ನೇನು ನೆಕ್ಸ್ಟ್ ತಿಂಗಳು ಒಂದು 5ನೇ ತಾರೀಕು ಒಳಗಡೆ ಎಲ್ಲನೂ ಸಹ ಕಂಪ್ಲೀಟ್ ಆಗುತ್ತೆ, 5 to 6 ಡೇಸ್ ಒಳಗಡೆ. ಅವಾಗ ಏನು ಮಾಡ್ತಾರೆ, ಇಮಿಡಿಯೇಟಾಗಿ 1 or 2 ಡೇಸ್ ಗ್ಯಾಪನ್ನು ತಗೊಂಡು KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡನ್ನು ಆದರೆ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ, ಸೊ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಾವು ಕಾಲೇಜಸನ್ನು ಆ್ಯಡ್ ಮಾಡ್ಬೋದು ಅಂತ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ನೋಡಿ, ಲಾಸ್ಟ್ 2 ಇಯರ್ಸಿಂದನೂ 3 ಇಯರ್ಸಿಂದನೂ ಲಾಸ್ಟ್ ಇಯರ್ಸಲ್ಲಿ ಎಲ್ಲನೂ ಸಹ KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಸೊ ಅದೇ ರೀತಿಯಲ್ಲಿ ನಿಮಗೆ ಈ ವರ್ಷವೂ ಸಹ ಕೊಡ್ತಾರೆ. ಅದೆಲ್ಲನೂ ಯಾವ ರೀತಿ ಡಿಪೆಂಡ್ ಆಗುತ್ತೆ ಅಂತಂದರೆ ಅವೈಲೇಬಿಲಿಟಿ ಆಫ್ ಸೀಟ್ಸ್ ಮೇಲೆ ಡಿಪೆಂಡ್ ಆಗುವಂಥದ್ದು. ಓಕೆನಾ, ಸೊ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಕಾಲೇಜಸನ್ನು ಆ್ಯಡ್ ಮಾಡೋ ಅವಕಾಶವನ್ನು ಕೊಡ್ತಾರೆ. ಬಟ್ ಏನು ಅಂತಂದರೆ ಅವೈಲೇಬಿಲಿಟಿ ಆಫ್ ಸೀಟ್ಸ್ ಬಂದುಬಿಟ್ಟು ತುಂಬ ಕಡಿಮೆ ಇರುವಂಥದ್ದು. ಯಾಕಂತಂದರೆ ಫಸ್ಟ್ ರೌಂಡಲ್ಲಿ ಸೀಟ್ಸ್ ಫಿಲ್ ಆಗಿರ್ತವೆ, ಸೆಕೆಂಡ್ ರೌಂಡಲ್ಲಿ ಸೀಟ್ಸ್ ಫಿಲ್ ಆಗಿರ್ತವೆ. ಸೊ ಹಾಗಾಗಿ ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ಸರ್ ನಾವೀಗ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟನ್ನು ಹೋಲ್ಡ್ ಮಾಡಿಕೊಂಡು ಸೆಕೆಂಡ್ ರೌಂಡಿಗೆ ಬಂದಿದ್ದೀವಲ್ವ, ಅದೇ ರೀತಿಯಲ್ಲಿ ಈಗ ನಮಗೆ ಸೆಕೆಂಡ್ ರೌಂಡಲ್ಲಿ ಯಾವುದಾದ್ರೂ ಸೀಟ್ ಸಿಗುತ್ತೆ, ನಾವು ಮತ್ತೆ ಅದನ್ನು ಹೋಲ್ಡ್ ಮಾಡಿಕೊಂಡು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದಾ ಅಂತ ಅಂದರೆ ಖಂಡಿತವಾಗ್ಲೂ ಸಹ ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿಕೊಂಡು ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟನ್ನು ಮಾಡ್ಬೋದು. ಬಟ್ ಇಲ್ಲಿ ಚಿಕ್ಕದಾಗಿ ಒಂದು ಚೇಂಜ್ ಆಗೋದು ಏನು ಅಂತ ಅಂದರೆ, ಇಲ್ಲಿ ಯಾರಾದರೆ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿಕೊಂಡು ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತಾರೋ, ಸೊ ಇಂಥ ಸ್ಟೂಡೆಂಟ್ಸ್ ಬಂದುಬಿಟ್ಟು ನೀವು KCET ವಿದ್ಯಾರ್ಥಿಗಳು ಫೀಸನ್ನು ಪೇ ಮಾಡಬೇಕಾಗುತ್ತೆ. ಓಕೆನಾ, ಫೀಸ್ ಪೇಮೆಂಟ್ ಮಾಡಿ ನೀವು ನೆಕ್ಸ್ಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಒನ್ಸ್ ಪಾರ್ಟಿಸಿಪೇಟ್ ಮಾಡಿದಾದಮೇಲೆ ನಿಮ್ಗೆ ಸೇಮ್ ಸೀಟ್ ಸಿಕ್ತು ಅಂತ ಅಂದರೆ ನೀವು ಮತ್ತೆ ಫೀಸ್ ಏನು ಪೇ ಮಾಡೋ ಅವಶ್ಯಕತೆ ಇಲ್ಲ. ಅಥವಾ ಬೇರೆ ಸೀಟ್ ಸಿಗುತ್ತೆ, ಬೇರೆ ಸೀಟ್ ಸಿಕ್ಕಾಗ ಫೀಸ್ ಸೇಮ್ ಇತ್ತು ಅಂತ ಅಂದರೆ ಅದೇ ಫೀಸ್ ಅಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ, ನೀವೇನು ಮಾಡೋಂಥ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಫೀಸ್ ಕಡಿಮೆ ಇತ್ತು ಅಂತ ಅಂದರೆ ಏನಾಗುತ್ತೆ, ನೀವು ಫೀಸ್ ಜಾಸ್ತಿ ಕಟ್ಟಿದ್ರೆ ನಿಮಗೆ ರೀಫಂಡ್ ಆಗುತ್ತೆ, ಅಥವಾ ನೀವೇ ಕಟ್ಟಬೇಕಾದ್ರೆ ರಿಮೈನಿಂಗ್ ಅಮೌಂಟ್ ಮಾತ್ರ ಪೇ ಮಾಡಬೇಕಾಗುತ್ತೆ. ಸೊ ಈ ರೀತಿ ಎಲ್ಲನೂ ಸಹ ವರ್ಕ್ ಆಗುವಂಥದ್ದು. ಸೊ ಸ್ಟೂಡೆಂಟ್ಸ್ ಯಾರು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಈಗ ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾವುದೋ ಒಂದು ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ನೀವೇನು ಮಾಡ್ತೀರಾ, ಸೀಟ್ ಅಲಾಟ್ಮೆಂಟನ್ನು ಹೋಲ್ಡ್ ಮಾಡಿಕೊಂಡು ಫೀಸನ್ನು ಪೇ ಮಾಡಿ ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಬೇರೆ ಸೀಟ್ ಸಿಕ್ಕಿದ್ರು ಅಥವಾ ಅದೇ ಸೀಟ್ ಸಿಕ್ಕಿದ್ರು ನೀವು ಫೀಸ್ ಬಗ್ಗೆ ಯಾರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. KE ಕಡೆಯಿಂದ ಯಾವುದೇ ಥರದ ಮೋಸ ಆದರೆ ಆಗೋದಿಲ್ಲ. ಓಕೆನಾ, ಈ ರೀತಿಯಾಗಿ ವರ್ಕ್ ಆಗುವಂಥದ್ದು. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಾರೆ, ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸ್ಟಾರ್ಟ್ ಆಗೋದು ಲೇಟ್ ಆಗುತ್ತಾ, ನಮ್ಗೆ ಅಕಾಡೆಮಿಕ್ಸ್ ಪ್ರಾಬ್ಲಮ್ ಆಗುತ್ತಾ, ಈಗಾಗಲೇ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಿಂದ ಅಡ್ಮಿಷನ್ ತಗೊಂಡಿರೋರಿಗೆ ಸಿಲೆಬಸ್ ಎಲ್ಲನೂ ರನ್ ಆಗ್ತಿರುತ್ತೆ ಅಲ್ವಾ, ನಾವು ಯಾವ ರೀತಿ ಮಾಡೋದು ಏನು ಅಂತ ಹೇಳಿಬಿಟ್ಟು. ನೋಡಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮೂಲಕ ನೀವು ಪಾರ್ಟಿಸಿಪೇಟ್ ಮಾಡಿದ್ರೂ ಸಹ ಅಂದರೆ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿ ಕಾಲೇಜಸ್ಗೆ
ಮಾಸ್ಟರ್ಸ್ಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಗಿದ್ದಾದಮೇಲೆ ಅಡ್ಮಿಷನ್ ತೊಗೊಂಡ್ರು ಸಹ ಅಕಾಡೆಮಿಕ್ಸ್ಗೆ ತುಂಬ ಏನು ಪ್ರಾಬ್ಲಮ್ ಏನು ಆಗೋದಿಲ್ಲ. ಸೊ ಯಾಕೆ ನಾನು ಈ ಒಂದು ಸಜೆಷನನ್ನು ಸ್ಟೂಡೆಂಟ್ಸಿಗೆ ಕೊಡ್ತೀನಿ ಅಂತ ಅಂದರೆ, ನೀವು ಅಬ್ಸರ್ವ್ ಮಾಡೋದಾದರೆ ನೋಡಿ, ಈಗ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ, ಸೆಕೆಂಡ್ ರೌಂಡಲ್ಲಿ ನೀವು ಅಂದ್ಕೊಂಡಿರೋಂಥ ಕಾಲೇಜ್ ಸಿಗಲ್ಲ, ಇನ್ನೂ ಬೆಟರ್ ಕಾಲೇಜ್ ಸಿಗುತ್ತೆ ಅಂತ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಅವಾಗ ಬೆಟರ್ ಕಾಲೇಜ್ ಸಿಕ್ತು ಅಂತಂದರೆ ನೀವು ಫುಲ್ಲಿ ಸ್ಯಾಟಿಸ್ಫೈ ಆಗ್ತೀರಾ. 4 ವರ್ಷ ನೀವು ಅಂದ್ಕೊಂಡಿರೋಂಥ ಕಾಲೇಜಲ್ಲಿ ಸ್ಟಡಿ ಮಾಡ್ತೀರಾ, ನಿಮಗೇನು ಸಹ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಬಟ್ ನೀವೇನಾದ್ರೂ ಸಹ ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋದರೆ ಲೇಟ್ ಆಗಿಬಿಡುತ್ತೇನೋ, ನಾನು ಸಿಲೆಬಸ್ ಹೋಗುತ್ತೇನೋ, ಅಕಾಡೆಮಿಕ್ಸ್ ಹೋಗುತ್ತೇನೋ ಅಂತ ಯಾರೂ ಅನ್ಕೊಳ್ಳೋದಕ್ಕೆ ಹೋಗಬೇಡಿ, ಓಕೆನಾ. ಯಾಕಂತಂದರೆ ಏನು ತುಂಬ ಡಿಲೇ ಆಗೋದಿಲ್ಲ. ನಿಮಗೆ ನೆಕ್ಸ್ಟ್ ತಿಂಗಳು 15ನೇ ತಾರೀಕು ಒಳಗಡೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡೂ ಸಹ ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಕೋತಿದ್ರೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ತುಂಬ ಜನಕ್ಕೆ ಡೌಟ್ ಇತ್ತು, ಹಾಗಾಗಿ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟೆ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕುರಿತು, ಓಕೆನಾ. ಈಗ ಸೆಕೆಂಡ್ ರೌಂಡ್ ಆದರೆ ಸ್ಟಾರ್ಟ್ ಆಗಿರುವಂಥದ್ದು. ಸೆಕೆಂಡ್ ರೌಂಡ್ ಬಗ್ಗೆ ಫುಲ್ ಗಮನ ಕೊಟ್ಟು ಸೆಕೆಂಡ್ ರೌಂಡನ್ನು ಪಾರ್ಟಿಸಿಪೇಟ್ ಮಾಡಿ. ಮುಂದಿನ ದಿನಗಳಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬಗ್ಗೆ ಎಲ್ಲ ಥರದ ಇನ್ನೂ ಇಂಚಿಂಚು ಅಪ್ಡೇಟ್ಸನ್ನು ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.